ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೆ ನಮ್ಮ ಪ್ರೇಕ್ಷಕರು, ನಮ್ಮ ಜನ, ನಮ್ಮ ಅಭಿಮಾನಿಗಳು ಅದಕ್ಕೆ ಒಂದು ಪ್ರಿಂಟ್ನ ಒತ್ತಬೇಕು, ಸಕ್ಸಸ್ ಪ್ರಿಂಟ್ನ. ಅದು ಬಹುಶಃ ಎಲ್ಲೋ ಇವತ್ತು ಒಂದು ಕಡೆಯಿಂದ ಕಾಣ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಬಂದು ಜನ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ತುಂಬ ಕೆಲವು ಹೆಣ್ಮಕ್ಳು ಬಂದು ಹೇಳಿದ್ರು ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದು ನಾನೇನು ಹೇಳೋಕ್ಕೆ, ನಾನೊಬ್ಬ ಪಾತ್ರಧಾರಿ ಅಷ್ಟೇ ಸಿನಿಮಾಲಿ. ಇದೆಲ್ಲ ಕಂಪ್ಲೀಟ್ ಕ್ರೆಡಿಟ್ ನನ್ನ ಡೈರೆಕ್ಟ್ರಿಗೆ ಹೋಗ್ಬೇಕು, ನಮ್ಮ ನಿರ್ಮಾಪಕರಿಗೆ ಹೋಗ್ಬೇಕು. ಏಕೆಂದರೆ ಅವ್ರು ಮಾಡಿರೋಂಥ ಸಿನಿಮಾ, ನಾನು ಇದರಲ್ಲೊಬ್ಬ ಚಿಕ್ಕ ಪಾತ್ರಧಾರಿ. ಅದೇ ನಾನು ಹೇಳಿದ್ದು, ನಾನು ಪ್ರತಿ ಸರಿ ನಾನು ನಮ್ಮ ಪ್ರಮೋಷನಲ್ ವೀಡಿಯೋಗಳಲ್ಲಿ ನಮ್ಮ ಯೂಟ್ಯೂಬ್ ಮಿತ್ರರ ಜೊತೆ ನಾನು ಇಂಟರ್ವ್ಯೂ ಮಾಡಿದಾಗೆಲ್ಲ ನಾನು ಹೇಳಿದ್ದು ಅದೇ. ಪ್ರತಿಯೊಂದು ಹಂತದಲ್ಲೂ ನೀವೇನು ಯೋಚನೆ ಮಾಡ್ತೀರಾ, ನೀವೇನು ಗೆಸ್ ಮಾಡ್ತೀರಾ, ಆ ಗೆಸ್ಸು ರಾಂಗ್ ಆಗ್ತಾನೆ ಹೋಗುತ್ತೆ ಸಿನಿಮಾಲಿ. ಅದೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಆಮೇಲೆ ಮೊದಲನೇ ಸರಿ ನಾನು ಸಿನಿಮಾ ಆ್ಯನಿಮೇಷನ್ ರೂಪದಲ್ಲಿ ನೋಡಿದಾಗ ಆವಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು ಸಿನಿಮಾ. ಯಾಕೆಂದರೆ ನಾನೇ ಒಂದು ಕುತೂಹಲ ಇಟ್ಕೊಂಡು ಸಿನಿಮಾನ ನೋಡಿದ್ದೆ. ಸೊ ಬಹುಶಃ ನಮ್ಮ ಪ್ರತಿಯೊಬ್ಬರು ನಮ್ಮ ಪ್ರೇಕ್ಷಕರಿಗೆ ಏನು ಗೆಸ್ಸಸ್ ಇರುತ್ತೆ ಅದೇ ಗೆಸ್ನ ನಾನು ಮಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನಂದು ಗೆಸ್ಗಳು ರಾಂಗ್ ಆಗಿತ್ತು. ಇವತ್ತು ಪ್ರತಿಯೊಬ್ಬರು ನೋಡ್ದಲ್ಲ ಅನ್ಕೋತಾರೆ, ಟ್ವಿಸ್ಟು ಯೋಚನೆ ಮಾಡಿರಲಿಲ್ಲ ಯಾರೂ ಅಂತ. ಸೊ ಎಲ್ಲೋ ಒಂದು ಕಡೆ ಅದು ಹೈಲೈಟ್ ಆಗಿದೆ ಸಿನಿಮಾಗೆ. ಸೊ ಜನ ಇಷ್ಟಪಟ್ಟಿದ್ದಾರೆ. ಆ ಥರ ನೋಡೋಕೆ ಹೋದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಜಿನವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಮಾಡಿದಂಥ ಪ್ರತಿಯೊಬ್ಬ ಪಾತ್ರಧಾರಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಇವತ್ತು ಸಿನಿಮಾವನ್ನು ನೋಡಿದವರು ದಯವಿಟ್ಟು ಸಸ್ಪೆನ್ಸ್ನ ದಯವಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಏಕೆಂದರೆ ಈಗ ನಮ್ಮ ಫಸ್ಟ್ ಮಾರ್ನಿಂಗ್ ಶೋ ಎಲ್ಲ ಕಡೆ ಎಂಟೈರ್ ಕರ್ನಾಟಕ ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ತೊಗೊಂಡಿದೆ ಸಿನಿಮಾ. ಆಮೇಲೆ ತುಂಬ ಒಳ್ಳೆ ರಿಪೋರ್ಟ್ನ ಪಡ್ಕೊಂಡಿದೆ ಸಿನಿಮಾ. ಸೊ ಪ್ರತಿ ಹಂತದಲ್ಲಿ ಮೈಸೂರು ಇರಲಿ, ಮಂಡ್ಯ ಇರಲಿ, ಹುಬ್ಬಳ್ಳಿ ಧಾರವಾಡ ಕಡೆ, ನಮ್ಮ ನಾರ್ತ್ ಕರ್ನಾಟಕ, ಆಮೇಲೆ ನಮ್ಮ ಮಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆ ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ತೊಗೊಂಡಿದೆ ಸಿನಿಮಾ. ಸೊ ಇಲ್ಲಿವರೆಗೂ ನೋಡಿದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನ್ ಸ್ಟಾಪ್ ಮೆಸೇಜ್ಗಳು ಬರ್ತಾಯಿದೆ ನನಗೆ. ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ನಾನು ಇವತ್ತು ಸಾಲದು ಅಂತ ಅನಿಸುತ್ತೆ. ನಿಮ್ಮ ಎಲ್ಲ ಆಶೀರ್ವಾದ, ತಮ್ಮ ಪ್ರೋತ್ಸಾಹ ಕನ್ನಡ ಚಿತ್ರರಂಗದ ಮೇಲಿರಲಿ, ಕನ್ನಡ ಸಿನಿಮಾಗಳ ಮೇಲಿರಲಿ. ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ನೀವು ಈ ಥರ ಕೈ ಹಿಡಿದಾಗ ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಇನ್ನೂ ಅತಿ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋದಕ್ಕೆ ನಮಗೂ ಒಂದು ಧೈರ್ಯ ಬರುತ್ತೆ, ಒಂದು ಹುಮ್ಮಸ್ಸು ಬರುತ್ತೆ. ಸೊ ಮತ್ತೊಮ್ಮೆ ಕೇಳ್ಕೊತಾ ದಯವಿಟ್ಟು ಸಿನಿಮಾವನ್ನು ನೋಡಿದವರು ಸಸ್ಪೆನ್ಸ್ನ ಯಾರಿಗೂ ಹೇಳಬೇಡಿ. ನಾನು ಎಲ್ಲೂ ನನಗೆ ಒಬ್ಬರು ಹೊಸ ಡೈರೆಕ್ಟರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಅವರು ಹೋಮ್ವರ್ಕ್ಸ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು. ಆಮೇಲೆ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಪ್ರತಿ ಶಾರ್ಟ್ ಆಗಿರ್ಬೋದು ನಾವೆಲ್ಲ ಆಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ. ನಮ್ಮ ಉದಯಲೀಲಾ ಇರ್ಬೋದು, ನಮ್ಮ ಸಿನಿಮಾಟೋಗ್ರಾಫರ್ ಕ್ಯಾಮ್ರಾಮನ್ ಉದಯಲೀಲಾ ಇರ್ಬೋದು, ನಮ್ಮ ಕಂಪ್ಲೀಟ್ ಎಂಟೈರ್ ಡೈರೆಕ್ಷನ್ ಟೀಮ್ ಇರ್ಬೋದು, ನಮ್ಮ ಕಿಶೋರ್ ನಿರ್ದೇಶಕರು ಇರ್ಬೋದು. ಪ್ರತಿಯೊಬ್ಬರೂ ಏನೇ ಮಾಡಬೇಕಾದ್ರೂ ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ವಿ. ಯಾಕೆಂದರೆ ಈ ಸಿನಿಮಾನ ನಾವು ಮಾಡುವಾಗ ಬಹುಶಃ ನೀವೆಲ್ಲ ಸಿನಿಮಾ ನೋಡಿದ್ದೀರಾ ಅನ್ಕೋತೀನಿ, ಸಸ್ಪೆನ್ಸ್ ಎಲ್ಲೂ ಲೀಕ್ ಆಗಬಾರ್ದು. ಯಾರ ಮೇಲೂ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಎಲ್ಲೂ ಒಂಚೂರು ಯಾರ ಮೇಲೂ ಡೌಟ್ ಬರಬಾರ್ದು ಅಂತ ಭಾಳ ಕೇರ್ಫುಲ್ಲಾಗಿ ಶೂಟಿಂಗ್ ಮಾಡಿದ್ದೀವಿ ಸಿನಿಮಾನ. ಸೊ ಪ್ರತಿ ಹಂತದಲ್ಲೂ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ನಾವು ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ ಒಂದು ಕ್ಲೂ ಬಿಟ್ಬಿಟ್ಟಿದ್ರು ಡೈರೆಕ್ಟ್ರು. ಸಾರ್ ಇದು ಬಿಟ್ಟರೆ ಗೊತ್ತಾಗ್ಬಿಡುತ್ತೆ, ಸಾರ್ ಕರೆಕ್ಟ್ ನಾವು ಯೋಚನೆ ಮಾಡಿರಲಿಲ್ಲ. ಸೊ ಹಾಗೇನಾಗುತ್ತೆ, ಒಂದೊಂದು ಸರಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಆದಾಗ್ಲೂ ಒಂದೊಂದು ಸರಿ ಅದ್ರದ್ದು ಗ್ರಿಪ್ ಹೊಟ್ಟೋಗುತ್ತೆ. ಸೊ ಅದಕ್ಕೆ ನಾವೆಲ್ಲ ಕಂಪ್ಲೀಟ್ ಟೀಮ್ ಆಗಿ ವರ್ಕ್ ಮಾಡಿದಾಗ ಅದು ಒಂದು ಗ್ರಿಪ್ಪು ಹಾಗೆ ಉಳ್ಕೊಳುತ್ತೆ. ಮೇಡಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿರೋಂಥ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾದಲ್ಲಿ ನಾವೊಂದು ಪಾತ್ರ. ಸೊ ಚಿಕ್ಕಮಂಗ್ಳೂರಿಗೆ ಬೇರೆ ಕೇಸ್ಗೋಸ್ಕರ ಹೋಗ್ತಾನೆ, ಅಲ್ಲಿ ಬೇರೆ ಕೇಸ್ ಓಪನ್ ಆಗುತ್ತೆ. ಸೊ ಅದು ಒಂದು ನಾನು ಮಾಡಿರೋಂಥ ಒಂದು ನನ್ನ ಇಷ್ಟು ಸಿನಿಮಾಗಳಲ್ಲಿ ಮಾಡಿರೋಂಥ ಒಂದು ಅದ್ಭುತವಾದ ಪಾತ್ರ ಅಂತ. ಮೇಡಮ್ ನನಗೆ ನಿಜವಾಗ್ಲೂ ಹೇಳ್ತೀನಿ, ಸಕ್ಸಸ್ಸು ಫೇಲ್ಯೂರು ಬಗ್ಗೆ ನಾನು ಯೋಚನೆ ಮಾಡೋ ವ್ಯಕ್ತಿ ಅಲ್ವೇ ಅಲ್ಲ. ಇವತ್ತು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದನ್ನು ಇವತ್ತು ಜನಕ್ಕೆ ನಾವು ಅದನ್ನು ಕೊಡುಗೆಯಾಗಿ ನೀಡಿದ್ದೀವಿ. ಇವಾಗ ಅವರು ಜನ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಭಾಳ ನನಗೆ ಇವತ್ತು ಸಿಕ್ಕಿದ್ದ ಭಾಳ ದೊಡ್ಡ ಕಾಂಪ್ಲಿಮೆಂಟ್ ಏನಂದರೆ, ನಾನು ತ್ರಿವೇಣಿ ಥಿಯೇಟ್ರ್ ಎಂಟ್ರ್ ಆಗಿದ ತಕ್ಷಣ ಕೆಲವು ಪ್ರೇಕ್ಷಕರು ಆಪ್ತ ಮಿತ್ರ ಇದ್ದಂಗಿದೆ ಸರ್ ಸಿನಿಮಾ ಅಂದರು. ಎಲ್ಲೋ ಒಂದು ಕಡೆ ನಮಗೆ ಅದು ಭಾಳ ದೊಡ್ಡ ಒಂದು ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತು, ಆಪ್ತ ಮಿತ್ರ 1 ವರ್ಷ ಓಡಿದಂಥ ಸಿನಿಮಾ. ಯಾಕೆಂದರೆ ಆಪ್ತ ಮಿತ್ರ 1 ವರ್ಷ ಓಡಿದಂಥ ಸಿನಿಮಾ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಬಹುಶಃ ಎಲ್ಲೋ ಈ ಸಿನಿಮಾನು 1 ವರ್ಷ ಓಡುತ್ತೆ ಅಂತ ನಮಗೆ ಆಸೆ. ನೋಡೋಣ, ಅದು ಜನರ ಕೈಲಿದೆ, ನಮ್ಮ ಕೈಲಿ. ಹೌದು, ಲಾಸ್ಟ್ ಮಾಡಿದ್ದು ಎದೆಗಾರಿಕೆ ಆದಮೇಲೆ ಮತ್ತೆ ಕ್ಯಾಂಗರು ಆದಮೇಲೆ ಮತ್ತೆ ಇನ್ನೆರಡು ಸಿನಿಮಾ ಅವರೇ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತೀನಿ.